ಇವತ್ತಿನ ಅವಧಿಯಲ್ಲಿ ಮೇಲಾಟಗಳು 9ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಮೇಲಾಟಗಳು. ಏನು ಮೇಲಾಟಗಳು ಅಂದ್ರೆ ಯಾರು ಹೇಳ್ತೀವಿ? ಎಸ್ ಜೀವನ್, ನೀನು. ಎಸ್, ಮೇಲಾಟಗಳು ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ನಡೆಯುವ ಓಟದ ಜಿಗಿತದ ಮತ್ತು ಎಸೆತದ ಸ್ಪರ್ಧೆಗಳಿಗೆ ಮೇಲಾಟಗಳು ಎಂದು ಕರೆಯುತ್ತಾರೆ. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ನಲ್ಲಿ ನಡೆಯುವಂತಹ ಓಟದ, ಜಿಗಿತದ ಮತ್ತು ಎಸೆತದ ಸ್ಪರ್ಧೆಗಳಿಗೆ ನಾವು ಮೇಲಾಟಗಳು ಅಂತ ಕರೆಯುತ್ತೇವೆ. ಯಾವುದು? ಓಟದ, ಜಿಗಿತದ ಮತ್ತೆ ಎಸೆತದ. ಓಟದ ಸ್ಪರ್ಧೆ ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಅಂತ ಹೇಳಿದ್ರೆ ಎರಡು ನೇರ, ಎರಡು ತಿರುವುಗಳನ್ನು ಹೊಂದಿರ್ತದೆ ಅಂತಕ್ಕಂಥದ್ದು ಹೇಳಿದೆ. ಸ್ಟ್ಯಾಂಡರ್ಡ್ ಟ್ರ್ಯಾಕ್ ಮೀನ್ಸ್ ಎರಡು ನೇರ, ಎರಡು ತಿರುವುಗಳು. ನೋಡಿದ್ರಿ? ಟ್ರ್ಯಾಕ್ ಅನ್ನು ನೋಡಿದಿರಿ, ನೋಡಿದ್ರಿ. ಓಟದ, ಜಿಗಿತದ ಮತ್ತು ಎಸೆತದ ಸ್ಪರ್ಧೆಗಳಿಗೆ ನಾವು ಮೇಲಾಟಗಳು ಅಂತ ಬಿಡ್ತೇವೆ. ಅಥವಾ ಇಂಗ್ಲಿಷಲ್ಲಿ ಅಥ್ಲೆಟಿಕ್ಸ್ ಅಂತ ಬಿಡ್ತೇವೆ. ಈ ಅಥ್ಲೆಟಿಕ್ಸ್ ಅಂತಕ್ಕಂಥ ಪದ ಗ್ರೀಕ್ ಪದವಾಗಿರ್ತಕ್ಕಂಥ ಅಥ್ಲೇನ್ ಅಂತಕ್ಕಂಥ ಪದದಿಂದ ಬಂದಿದೆ. ಅಥ್ಲೇನ್ ಮೀನ್ಸ್ ಸ್ಪರ್ಧೆ. ಅಥ್ಲೇನ್ ಮೀನ್ಸ್ ಸ್ಪರ್ಧೆ, ಕಾಂಪಿಟೇಷನ್. ಇಲ್ಲಿ ಓಟದ, ಜಿಗಿತದ, ಎಸೆತದ ಅಂದಾಗ ಓಟದ ಪ್ರಕಾರಗಳೆಷ್ಟು, ಜಿಗಿತದ ಪ್ರಕಾರಗಳೆಷ್ಟು, ಎಸೆತದ ಪ್ರಕಾರಗಳೆಷ್ಟು ಅಂತ ಹೇಳಿದ್ರು ಕೂಡ ನಾನು ನಿಮಗೆ. ಓಟಗಳಲ್ಲಿ ನಾವು ವೇಗದ ಓಟಗಳು ಎಷ್ಟು ವಿಧಗಳು? ಯಾವ್ಯಾವು? ಮಧ್ಯಮ ದೂರದ ಓಟಗಳು ಮತ್ತೆ ದೂರದ ಓಟಗಳು ಅಲ್ವಾ? ವೇಗ, ಮಧ್ಯಮ ಮತ್ತೆ ದೂರ. ವೇಗದ ಓಟಗಳಿಗೆ ಯಾವ್ಯಾವು? 100 ಮೀಟರ್, 200 ಮೀಟರ್, 400 ಮೀಟರ್. 110 ಮೀಟರ್ ಅಡೆತಡೆ, 400 ಮೀಟರ್ ಅಡೆತಡೆ, 60 ಮೀಟರ್ ಅಡೆತಡೆ ಓಟ ಇಂಡೋರ್ ಗೇಮ್ ಅಲ್ಲಿ ಇರ್ತದೆ ಅಂತಕ್ಕಂಥ ಹೇಳಿದೆ. ಇನ್ನ ಮಧ್ಯಮ ದೂರದ ಓಟಗಳು 800 ಮೀಟರ್, 1500 ಮೀಟರ್ ಮತ್ತೆ 3000 ಮೀಟರ್ ಅಲ್ವಾ? ನೆಕ್ಸ್ಟ್ ದೂರದ ಓಟಗಳಲ್ಲಿ 3000 ಮೀಟರ್, 5000 ಮೀಟರ್, 10,000 ಮೀಟರ್, ಗುಡ್ಡಗಾಡು ಓಟಗಳು ಮತ್ತೆ ಅರ್ಧ ಮ್ಯಾರಥಾನ್ ಮತ್ತೆ ಮ್ಯಾರಥಾನ್. ಅರ್ಧ ಮ್ಯಾರಥಾನ್ ಮೀನ್ಸ್ 21.098 ಕಿಲೋಮೀಟರ್. ಮ್ಯಾರಥಾನ್ ಮೀನ್ಸ್ 42.195 ಕಿಲೋಮೀಟರ್ ಓಟಗಳಿಗೆ ನಾವು ಮ್ಯಾರಥಾನ್ ಓಟಗಳು ಅಂತ. ಇಷ್ಟು ದೂರ ಓಡಬೇಕು. ಒಂದು ಮ್ಯಾರಥಾನ್ ಇಸ್ ಈಕ್ವಲ್ಸ್ ಟು 42.195 ಕಿಲೋಮೀಟರ್. ಒಂದು ಕಿಲೋಮೀಟರ್ಗೆ ಎಷ್ಟು ಮೀಟರು? 1000 ಮೀಟರ್ ಅಲ್ವಾ? 42.195 ಕಿಲೋಮೀಟರ್ಗೆ ಒಂದು ಮ್ಯಾರಥಾನ್ ಅಂತ ಹೇಳ್ತೇವೆ. ಒಂದು ಮ್ಯಾರಥಾನ್ ಇಸ್ ಈಕ್ವಲ್ಸ್ ಟು ಡ್ಯಾಶ್ ಎಷ್ಟು? 42.195 ಕಿಲೋಮೀಟರ್. ಹೆಸರು ಬಿಡ್ಬೇಕು. ಅರ್ಧ ಮ್ಯಾರಥಾನ್ ಇಸ್ ಈಕ್ವಲ್ಸ್ ಟು ಡ್ಯಾಶ್ 21.098 ಕಿಲೋಮೀಟರ್. ಆಯ್ತಾ? ವೇಗ, ಮಧ್ಯಮ ಮತ್ತು ದೂರದ ಓಟಗಳು ಯಾವ? ಇನ್ನ ಎಸೆತದ ಸ್ಪರ್ಧೆಗಳಿಗೆ ಬಂದ ಯಾವ್ಯಾವ ಎಸೆತದ ಸ್ಪರ್ಧೆಗಳು? ಜಾವಲಿನ್ ಮತ್ತು ಜಾವಲಿನ್, ಗುಂಡು, ತಟ್ಟೆ ಮತ್ತೆ ಹ್ಯಾಮರ್. ಇವು ಎಸೆತದ ಪ್ರಕಾರ. ಓಕೆನಾ? ಇನ್ನ ಜಿಗಿತದ ಪ್ರಕಾರ ಯಾವ್ಯಾವು? ಉದ್ದ ಜಿಗಿತ, ಎತ್ತರ
ಜಿಗಿತ ಕೋಲು ಜಿಗಿತ. ಕೋಲು ಜಿಗಿತ. ಅಂದಾಗ ಮಕ್ಕಳೇ ನಿಮಗೆ 9ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಜಿಗಿತದಲ್ಲಿ ಒಂದು ಪ್ರಕಾರವಾಗಿರ್ತಕ್ಕಂತಹ ತ್ರಿವಿಧ ಜಿಗಿತದ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ಮಾಹಿತಿಯನ್ನ ತಿಳ್ಕೋಬೇಕು. ತ್ರಿವಿಧ, ತ್ರಿ ಅಂದ್ರೆ 3 ರೀತಿಯ, 3 ಬಗೆಯ ತ್ರಿವಿಧ. ಓಕೆನಾ? ಈ ಒಂದು ಅಧ್ಯಾಯದಲ್ಲಿ ಮಕ್ಕಳೇ ನಾವು ಅಂಕಣದ ರಚನೆ ಮತ್ತೆ ಅಂಕಣದ ರಚನೆ ಮತ್ತೆ ಅಳತೆಗಳ ಬಗ್ಗೆ ತಿಳ್ಕೋಬೇಕು. ಯಾವ ಅಂಕಣ? ತ್ರಿವಿಧ ಜಿಗಿತದ ಅಂಕಣ. ಎರಡನೆಯದಾಗಿ ಸ್ಪರ್ಧೆಯ ಮೂಲ ನಿಯಮಗಳು ಮತ್ತೆ ಅಕ್ರಮಗಳು. ಸ್ಪರ್ಧೆಯ ನಿಯಮಗಳು ಮತ್ತೆ ಅಕ್ರಮಗಳು, ದಾಖಲೆಗಳು, ರಾಜ್ಯ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ತ್ರಿವಿಧ ಜಿಗಿತದಲ್ಲಿ ಏನೇನು ದಾಖಲೆಗಳು ಮಾಡಿದ್ದೀವಿ ಅಂತಕ್ಕಂಥದ್ದನ್ನ ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೊಳ್ಬಹುದು. ಈ ತ್ರಿವಿಧ ಜಿಗಿತ ಮೇಲಾಟಗಳಲ್ಲಿ ಒಂದು ಪ್ರಮುಖವಾಗಿರ್ತಕ್ಕಂತಹ ಮೈದಾನದ ಜಿಗಿತದ ಸ್ಪರ್ಧೆ. ಮೈದಾನದಲ್ಲಿ ಜಿಗಿಯುವಂತ ಒಂದು ಪ್ರಮುಖವಾಗಿರ್ತಕ್ಕಂಥ ಯಾವುದರಲ್ಲಿ ಮೇಲಾಟಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಕ್ರೀಡೆ ಇದೆ. ಯಾವುದು? ಇಲ್ಲಿ ತ್ರಿವಿಧ ಜಿಗಿತದ ಬಗ್ಗೆ ಹಿಂದೆ ತಿಳಿದಿರ್ತಕ್ಕಂಥ ಅಂಶಗಳನ್ನ ಈ ಒಂದು ಅವಧಿಯಲ್ಲಿ ನಾವು ತಿಳ್ಕೋಬೇಕು. ಮೇಲಾಟದ ಮೈದಾನದ ಸ್ಪರ್ಧೆಗಳಲ್ಲಿ ನರಸ್ನಾಯು ಅಂದ್ರೆ ಗೋಳಿ ಬಂದ್ರ ನರ ಅಲ್ವಾ, ಗಟ್ಟಿ ಇರ್ಬೇಕು. ಯಾವುದು? ಕಾಲುಗಳು, ನರಗಳು ಏನಿರಬೇಕು? ಗಟ್ಟಿ ಇರಬೇಕು. ನರಸ್ನಾಯು ಸಂಯೋಜನೆಯನ್ನು ಉಪಯೋಗಿಸಿಕೊಂಡು ಕಾಲಿನ ಸ್ಫೋಟಕ ಶಕ್ತಿಯನ್ನ ಬಳಸಿ, ಕಾಲಿನ ಸ್ಫೋಟಕ ಶಕ್ತಿಯನ್ನ ಬಳಸಿಕೊಂಡು ಹಾರುವಂತಹ ಒಂದು ವಿಧಾನ. ಯಾವುದು? ತ್ರಿವಿಧ ಜಿಗಿತ. ಪ್ರಮುಖವಾಗಿರ್ತಕ್ಕಂಥ ನರಸ್ನಾಯುಗಳಿಗೆ ನರಸ್ನಾಯುಗಳು ಹೇಗಿರ್ಬೇಕು? ಇಲ್ಲಿ ಬಲಿಷ್ಠವಾಗಿರ್ಬೇಕು. ಹೇಗಿರ್ಬೇಕು? ಬಲಿಷ್ಠವಾಗಿರ್ಬೇಕು. ಓಟಗಳಲ್ಲಿ ಏನ್ ಬಲಿಷ್ಠ ಇರಬೇಕು? ಕಷ್ಟ ಸಹಿಷ್ಣುತೆ. ಓಟಗಳಲ್ಲಿ ಕಷ್ಟ ಸಹಿಷ್ಣುತೆಗೆ ಅವಶ್ಯಕ, ಬಹಳ ಅವಶ್ಯಕ. ಇದರಲ್ಲಿ ನರಸ್ನಾಯುಗಳು ಬಹಳ ಅತ್ಯವಶ್ಯಕ. ಯಾಕಪ್ಪ ಅಂತೇಳಿ ಓಡಿ ಬಂದು ಕಾಲಿನ ಸ್ಫೋಟಕ ಶಕ್ತಿಯೊಂದಿಗೆ ನಾವೇನ್ ಮಾಡ್ತೀವಿ? ಜಿಗಿತೀವಿ. ಯಾವುದರಲ್ಲಿ? ಜಿಗಿತದ ಸ್ಪರ್ಧೆಗಳಲ್ಲಿ. ಇಲ್ಲಿ ತ್ರಿವಿಧ ಜಿಗಿತ ಅಂದ್ರೆ ಎಷ್ಟು ಜಿಗಿತ, ಎಷ್ಟು ರೀತಿಯ ಜಿಗಿತವನ್ನು ಹೊಂದಿರ್ತೀವೋ? 3 ರೀತಿಯ ಜಿಗಿತವನ್ನ ಹೊಂದಿದೆ. ಯಾವುದಪ್ಪ ಅಂತೇಳಿ ಹಾಫ್, ಸ್ಟೆಪ್, ಮತ್ತೊಂದು ಜಂಪ್. ಕಡೆ ಕೇಳಬೇಕು. 3 ರೀತಿಯ ಜಿಗಿತವನ್ನು ಹೊಂದಿರುತ್ತದೆ. ಒಂದನೇದು ಹಾಫ್, ಎರಡನೇದು ಸ್ಟೆಪ್, ಮೂರನೇದು ಜಂಪ್. ಹಾಗಾದ್ರೆ ಹಾಫ್ ಅಂದ್ರೆ ಏನು ಅಲ್ವಾ? ಹಾಫ್ ಮೀನ್ಸ್ ಒಂದು ಒಂಟಿ ಕಾಲಿನಲ್ಲಿ ನೆಗೆದು, ಒಂದು ಓಡ್ ಬರ್ತೀವಿ, ಓಡ್ ಬಂದು ಏನ್ ಮಾಡ್ತೀವಿ? ಒಂದು ಕಾಲಿನಿಂದ ನೆಗಿತೀವಿ. ಒಂದು ಅಂದ್ರೆ ಒಂಟಿ ಕಾಲಿನಿಂದ ನೆಗಿತಕ್ಕಂಥದ್ದಕ್ಕೆ ನಾವೇನು ಕರಿತೀವಿ? ಕುಂಟಿತೀವಿ. ಅದನ್ನ ಆಫ್ ಅಂತೀವಿ. ಓಡ್ ಬಂದು ಒಂದು ಕಾಲಿನಲ್ಲಿ ನೆಗೆತೀವಿ. ನಂತರದಲ್ಲಿ ಅದೇ ಕಾಲಿಂದ ಜಿಗಿದು ಮತ್ತೊಂದು ಕಾಲಿಂದ ಹೆಜ್ಜೆ ಇಟ್ಟು ಓಡ್ ಬರ್ತೀವಿ, ಈ ಕಾಲಲ್ಲಿ ಇಡ್ತೀವಿ, ಇದೇ ಕಾಲಿಂದ ಏನ್ ಮಾಡ್ತೀವಿ? ಜಂಪ್ ಮಾಡ್ತೀವಿ. ಅದನ್ನ ಏನ್ ಮಾಡ್ತೀವಿ? ಸ್ಟೆಪ್ ಮಾಡ್ತೀವಿ. ನಂತರ ಏನ್ ಮಾಡ್ತೀವಿ? ಮುಂದುವರೆದು ಹಾಫ್ ಅಂತ ಹೇಳಿದ್ರೆ ನಂತರ ಗುಂಡಿಯೊಳಗೆ ಓಡ್ ಬರ್ತೀವಿ, ಓಡ್ ಬಂದು ಒಂದು ಒಂಟಿ ಕಾಲ
ಎಲ್ ಆರ್ ಅಂತ ಕರಿತೀವಿ, ಇಲ್ಲಿ ಲೀಡಿಂಗ್ ಲೆಗ್ ಅಂತ ಕರಿತೀವಿ ಮಕ್ಕಳೇ. ಎಲ್ ಎಲ್ ಆರ್ ಅಥವಾ ಆರ್ ಆರ್ ಎಲ್ ಅಂತ. ಎಲ್ ಮೀನ್ಸ್ ಲೆಫ್ಟ್, ಓಡ್ ಬರ್ತೀವಿ, ಓಡ್ ಬಂದು ಏನ್ ಮಾಡ್ತೀವಿ, ನಮ್ದು ಲೀಡಿಂಗ್ ಲೆಗ್ ಯಾವುದು, ಎಡಗಾಲಿದೆ ಅಂತ ತಿಳ್ಕೊತೀವಿ, ಬಂದು ಓಡ್ ಬಂದು ಎಡಗಾಲ, ಅದೇ ಕಾಲಿಂದ ಏನ್ ಮಾಡ್ತೇವೆ ಮತ್ತೆ ಹಾರ್ತೀವಿ, ಹಾರಿದ ನಂತರ ಏನ್ ಮಾಡ್ತೀವಿ ಜಂಪ್ ಅನ್ನ ಮಾಡ್ತೀವಿ. ಎಲ್ ಎಲ್ ಆರ್ ಅಥವಾ ನಮ್ಮ ಲೀಡಿಂಗ್ ಲೆಗ್ ಬಲಿಷ್ಠವಾಗಿರ್ತಕ್ಕ ಕಾಲು ಬಲಗಾಲು ಅಂದಾಗ ಏನ್ ಮಾಡ್ತೀವಿ, ಬಲಗಾಲಿನಿಂದ ಕುಂಟುತ್ತೀವಿ, ಮತ್ತೆ ಜಿಗಿತೀವಿ, ನೆಗಿತೀವಿ, ನೆಗೆದ ನಂತರದಲ್ಲಿ ಗುಂಡಿಗೆ ಯಾರು ಎಲ್ ಅಂತ ಕರಿತೀವಿ ಅಥವಾ ಎಲ್ ಎಲ್ ಆರ್ ಮೆಥಡ್ ಅಲ್ಲಿ ಹಾರುವಂತಹ ಕ್ರಮ. ಹಾಫ್, ಸ್ಟೆಪ್ ಮತ್ತೆ ಜಂಪ್, ಮೂರು ರೀತಿಯಲ್ಲಿ ತ್ರಿವಿಧದಲ್ಲಿ ಹಾರುವಂತಹ. ತ್ರೀ ಅಂದ್ರೆ ಮೂರು ಹಾಫ್, ಸ್ಟೆಪ್, ಜಂಪ್. ಹಾಫ್ ಮೀನ್ಸ್ ಓಡ್ ಬಂದು ಒಂಟಿ ಕಾಲಿಂದ ನೆಗೆಯೋದು, ಕುಂಟೋದು, ಅದೇ ಕಾಲಿಂದ ಮತ್ತೆ ನೆಗೆಯೋದು, ನೆಗೆದ ನಂತರದಲ್ಲಿ ಗುಂಡಿ ಒಳಗೆ ಇದಕ್ಕೆ ತ್ರಿವಿಧ ಜಿಗಿತ ಅಂದ್ರೆ ಜಿಗಿತಗಾರರಾಗಿ ಹೇಳಿದ್ರೆ ನಾನು ಎಡಗಾಲಿಂದ ಟೇಕ್ ಆಫ್ ತೆಗೆದುಕೊಂಡು ಜಿಗಿತಗಾರ ಏನ್ ಮಾಡ್ತಾರೆ, ಓಡ್ ಬರ್ತಾರೆ, ಓಡ್ ಬಂದು ಏನ್ ಮಾಡ್ತಾರೆ, ಎಡಗಾಲಿಂದ ಟೇಕ್ ಆಫ್ ತೆಗೆದುಕೊಳ್ತಾರೆ, ಎಡಗಾಲ ಮೇಲೆ ಮತ್ತೆ ನಿಂತು ಅದೇ ಕಾಲಿನಿಂದ ಎರಡನೇ ಬಾರಿ ಎಗರಿ ಹೆಜ್ಜೆಯನ್ನ ಬಲಿಗಾಲದೊಂದಿಗೆ ಏನ್ ಮಾಡ್ತಾರೆ ಕೂಡಿಸ್ತಾರೆ, ನಂತರದಲ್ಲಿ ಏನ್ ಮಾಡ್ತಾರೆ ಗುಂಡಿಯೊಳಗೆ ಹಾಕ್ತಕ್ಕಂತ ಕ್ರಮಕ್ಕೆ ನಾವೇನ್ ಹೇಳ್ತೀವಿ ತ್ರಿವಿಧ ಜಿಗಿತ. ನೀನು ನೆನಪಾಗ ಕೇಳಬೇಕು, ಆಮೇಲೆ ಪ್ರಶ್ನೆ ಕೇಳ್ತೀವಿ, ನಿನ್ನದೇ ಪ್ರಶ್ನೆ ಕೇಳೋದು. ಓಕೆ, ಇಲ್ಲಿ ಟೇಕ್ ಆಫ್ ತೆಗೆದುಕೊಂಡ ನಂತರ ಮುಂದಿನ ಹೆಜ್ಜೆಯನ್ನಿಡುವಾಗ ಇನ್ನೊಂದು ಕಾಲು ಏನಾಗಬೇಕು, ಸ್ಲೀಪಿಂಗ್ ಲೆಗ್. ಇನ್ನೊಂದು ಕಾಲು ಯಾವುದು, ಸ್ಲೀಪಿಂಗ್ ಲೆಗ್ ನ ನೆಲಕ್ಕೆ ತಾಗಬಹುದು. ಹೆಚ್ಚಿನ ಮಾಹಿತಿ ನಿಮಗೆ ಪ್ರಾಯೋಗಿಕ ವಿಭಾಗದಲ್ಲಿ ನಾವು ತಿಳಿಸ್ಕೊಡ್ತೀವಿ. ಹಾಫ್, ಸ್ಟೆಪ್, ಜಂಪ್ ಅಂತ ಯಾವ ರೀತಿಯಾಗಿ ಹಾಕಿ ಟೇಕ್ ಆಫ್ ಯಾವ ಕಾಲಿಂದ ಯಾವುದೋ ಲೀಡಿಂಗ್ ಲೆಗ್ ಇರುತ್ತೋ ಅಲ್ಲಿ ಅದನ್ನೇ ಹೇಳಿದ್ ನಾನು. ಎಲ್ ಎಲ್ ಹಾಫ್, ಸ್ಟೆಪ್, ಜಂಪ್. ಹಾಫ್ ಎಲ್ ಲೆಗ್ನ ಒಂಟಿ ಕಾಲದಲ್ಲಿ ಕುಂಟಿದ್ದೀವಿ, ಕೂತಿದ ನಂತರದಲ್ಲಿ ಅದೇ ಕಾಲಿಂದ ಮತ್ತೆ ನೆಗೆತೀವಿ, ನೆಗೆದ ನಂತರ ಏನ್ ಮಾಡ್ತೀವಿ ಗುಂಡಿಗೆ ಇಳಿಯುವುದು, ಗುಂಡಿಗೆ ಹಾರೋದು ಅಥವಾ ಗುಂಡಿಗೆ ಇಳಿಯೋದು. ಅಪ್ರೋಚ್, ಆಪ್ಷನ್ ಇನ್ ದ ಏರ್, ಲ್ಯಾಂಡಿಂಗ್ ಅಂಡ್ ರಿಕವರಿ ಮೆಥಡ್. ಯಾವ್ದ್ರಲ್ಲಿ ಜಂಪ್ ಓಡ್ ಬರ್ತೀವಿ, ಅಪ್ರೋಚ್ ಆಪ್ಷನ್ ಇಂದ ಗಾಳಿಯಲ್ಲಿ ಏನ್ ಮಾಡ್ತೀವಿ ಹಾರ್ತೀವಿ, ಲ್ಯಾಂಡಿಂಗ್ ಆಗ್ತೀವಿ, ಲ್ಯಾಂಡಿಂಗ್ ಆದ್ಮೇಲೆ ಏನ್ ಮಾಡ್ತೀವಿ ರಿಕವರಿ. ಅಪ್ರೋಚ್ ಆಪ್ಷನ್ ಇಂದ ಏರ್, ಲ್ಯಾಂಡಿಂಗ್, ರಿಕವರಿ. ಯಾವ್ದ್ರಲ್ಲಿ ಜಿಗಿತದ ಮೆಥಡ್ಗಳು. ಎಸ್, ಓಕೆ. ಇನ್ನ ಟೇಕ್ ಆಫ್ ತೆಗೆದುಕೊಂಡ ನಂತರ ಮುಂದಿನ ಹೆಜ್ಜೆ ಇಡುವಾಗ ಇನ್ನೊಂದು ಕಾಲು ಸ್ಲೀಪಿಂಗ್ ಲೆಗ್ ನೆಲಕ್ಕೆ ತಾಗ್ಬೋದು, ಹಿಂಗೆ ಇರ್ಬಿಟ್ಟಿದೆ ನನಗೆ ತಾಗಿದ ನಂತರದಲ್ಲಿ ಗುಂಡಿಯೊಳಗೆ ಇಳಿಬಹುದು. ಇನ್ನ ಈ ತ್ರಿವಿಧ ಜಿಗಿತದ ಅಂಕಣದ ರಚನೆ ಹೇಗಿರುತ್ತೆ, ಅಂಕಣದ ರಚನೆ ಹೇಗಿರುತ್ತೆ? ಉದ್ದ 40 ಮೀಟರ್, ಅದರ 1.22 ಅಂಕಣ ರಚನೆ ನೋಡಿದಾಗ ಮಕ್ಕಳೇ ಅದು ಉದ್ದ 40 ಮೀಟರ್, ಉದ್ದ 40 ಮೀಟರ್, ಅದರ 1.22 ಏನಿದು ಓಡುವ ಓಣಿ. ಓಡುವ ಓಣಿ ಸರಿಸುಮಾರು 40 ಮೀಟರ್ ಉದ್ದ ಇರುತ್ತೆ, 1.22 ಮೀಟರ್ ಅಗಲ ಇರುತ್ತೆ. ಓಡುವ ಮಾರ್ಗವು ಗಟ್ಟಿಯಾಗಿ ಜಿಗಿಲಿಕ್ಕೆ ಏನಿರ್ಬೇಕು ಅಂದ್ರೆ ಸಮತಟ್ಟವಾಗಿ. ಯಾಕೆ ತೆಗ್ಗು ದಿಟ್ಟು ಓಡ್ ಬಂದಾಗ ಏನಾಗುತ್ತೆ, ಕಾಲಿಗೆ ಏನಿಗಿರ್ಬೇಕು, ಗಟ್ಟಿಯಾಗಿರ್ಬೇಕು ಮತ್ತೆ ಸಮತಟ್ಟಿರಬೇಕು.
ಸಮವರ್ತಿಯಾಗಿರಬೇಕು. ಓಡುವ ಮಾರ್ಗದ ಗೆರೆಯನ್ನ 5 ಸೆಂಟಿಮೀಟರ್ ಅಗಲ ಇರ್ತಕ್ಕಂತಹ ಬಿಳಿ ಬಣ್ಣ ಅಥವಾ ಮಾರ್ಕಿಂಗ್ ಪೌಡರ್ನಿಂದ ಗುರುತಿಸಬೇಕು. 40 ಮೀಟರ್ ಓಣಿಯನ್ನು ನಾವು ಗುರುತಿಸ್ತೇವೆ. ಆ ಓಣಿ ಎಷ್ಟಿರಬೇಕು? ಅಗಲ 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಇರಬೇಕು. ನೋಡೋಣ ಈಗ ಯಾವ ರೀತಿ ಇರುತ್ತೆ ತ್ರಿವಿಧ ಜಿಗಿತದ ಗುಂಡಿ ಅಂತ. ಯಾವ ಸ್ಲೈಡ್ ಅನ್ನ ಇದು ಗುಂಡಿ ಮಕ್ಕಳು. ಜಿಗಿತದ ಗುಂಡಿ. ಎಷ್ಟಿರ್ಬೇಕು? ಎಷ್ಟು ಅಗಲ ಇರಬೇಕಿದು? 5 ಸೆಂಟಿಮೀಟರ್ ಅಲ್ವಾ? 5 ಸೆಂಟಿಮೀಟರ್. ಇದೇನಿದು? ಓಡುವ ಮಾರ್ಗ. ಓಡುವ ಮಾರ್ಗದ ಉದ್ದ ಎಷ್ಟು? 40 ಮೀಟರ್. ಇಲ್ಲೇನಿರುತ್ತೆ ಮಕ್ಕಳೇ? ಇದು ಹಲಗೆ, ಟೇಕ್ ಆಫ್ ಬೋರ್ಡ್ ಅಂತ ಕರೀತಾರೆ. ಇಲ್ಲಿಂದ ಸರಿಸುಮಾರು ಇಲ್ಲಿಯವರೆಗೆ ಎಷ್ಟು ಮೀಟರು? 40 ಮೀಟರ್. ಅಗಲ ಎಷ್ಟು? 1.22 ಇದು ಓಡುವ ಮಾರ್ಗ. ಇಲ್ಲಿಂದ ಏನ್ ಮಾಡ್ತಾರೆ? 3 ರೀತಿಯಲ್ಲಿ ಆಫ್ ಸ್ಟೆಪ್ ಜಂಪ್ ತಗೊಂಡು ಗುಂಡಿಯಲ್ಲಿ ಹಾಕ್ತಾರೆ. ಓಡ್ ಬರ್ತಾನೆ. ಓಡ್ ಬಂದ ನಂತರ ಏನ್ ಮಾಡ್ತಾರೆ? ಟೇಕ್ ಆಫ್ ತಗೊಳ್ತಾರೆ. ಕೇಳಿ, ಟೇಕ್ ಆಫ್ ತಗೊಂಡ್ಕೊಂಡು ಏನ್ ಮಾಡ್ತಾರೆ? ಯಾವ್ದು ಲೀಡಿಂಗ್ ಲೆಗ್ ಅದನ್ನ ಹಾಕ್ತಾನೆ. ಇಲ್ಲಿಗೆ ಹಾರಿ ಮತ್ತೊಂದು ಸಲ ಹಾಕ್ತಾನೆ. ಆದ ನಂತರದಲ್ಲಿ ಗುಂಡಿಗೆ ಈ ಗುಂಡಿಯ ಎಡ್ಜಿಗೆ ಅಂಚಿಗೂ ಮತ್ತು ಟೇಕ್ ಆಫ್ ಬೋರ್ಡ್ ಇರ್ತಕ್ಕಂಥ ಅಂತರ ಪುರುಷರಿಗೆ ಬೇರೆ ಇರುತ್ತೆ ಮತ್ತೆ ಮಹಿಳೆಯರಿಗೆ ಬೇರೆ ಇರುತ್ತೆ. ಇದಕ್ಕೆ ನಾವು ಕರಿತೀವಿ ಟೇಕ್ ಆಫ್ ಬೋರ್ಡ್ ಅಂತ ಕರಿತೀವಿ. ಟೇಕ್ ಆಫ್ ಬೋರ್ಡ್ ಅಥವಾ ಹಲಗೆ ಅಂತ. ಇದು ಹಲಗೆ. ಇನ್ನ ಎಲ್ಲಿಂದ ಹೇಳಿದ? ಇಲ್ಲಿಂದ ಇಲ್ಲಿಯವರೆಗೆ. ಪುರುಷರಿಗೆ ಎಷ್ಟಿರುತ್ತೆ? ಪುರುಷರಿಗೆ 13 ಮೀಟರ್, ಮಹಿಳೆಯರಿಗೆ 11. ಆದರೆ ಒಂದು ಗಮನದಲ್ಲಿಟ್ಕೊಳ್ಳಿ, ನೀವು ಅಂಡರ್ 17 ಅಥವಾ ಅಂಡರ್ 14 ಕ್ರೀಡಾಪಟುಗಳ ತ್ರಿವಿಧ ಜಿಗಿತದಲ್ಲಿ ಯಾರಿಗೆ ಅಂಡರ್ 17 ಅವರಿಗೆ ಇಷ್ಟನ್ನ ಹಾರಿಸಲಿಕ್ಕೆ ಆಗದೇ ಇರೋ ಕಾರಣದಿಂದ ಏನ್ ಮಾಡ್ತಾರೆ? ಆದಷ್ಟು ಕಡಿಮೆಯನ್ನ ಮಾಡಿ ಅದನ್ನ ಹಾರಿಸುವಂತ ವಿಧಾನವನ್ನ ನೋಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪುರುಷರಿಗೆ 13 ಮೀಟರ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರಿಗೆ 11 ಮೀಟರ್. ಎಲ್ಲಿಂದ ಇಲ್ಲಿಗೆ? ಟೇಕ್ ಆಫ್ ಬೋರ್ಡಿನಿಂದ ಗುಂಡಿಯ ಎಡ್ಜ್ ತನಕ. ಇನ್ನ ಗುಂಡಿ ಎಷ್ಟು ಆಳ ಇರುತ್ತೆ, ಎಷ್ಟು ಅಗಲ ಇರುತ್ತೆ ಅಂತ ಹೇಳಿದ್ರೆ 9 ರಿಂದ 12 ಮೀಟರ್ ಏನಿರುತ್ತೆ ಮಕ್ಕಳೇನು ಉದ್ದ. 9 ರಿಂದ 12 ಮೀಟರ್ ಉದ್ದ. ಅಗಲ ಎಷ್ಟಿರುತ್ತೆ? 2.75 ರಿಂದ 3 ಮೀಟರ್ ಅಗಲ. ಇದರಲ್ಲಿ ಗುಂಡಿಯಲ್ಲಿ ಏನು ತುಂಬಿರ್ತೀವಿ? ಉಸುಕು ಮರಳು ಅಥವಾ
ಉಸುಕು ಅಂದ್ರೆ ಒಂದೇ, ಮರಳು ಕೂಡ ಅಂದ್ರೂ ಒಂದೇ. ಅಥವಾ ಮತ್ತೆ ಉಸುಕು ಮತ್ತೆ ಮರಳನ್ನ ತುಂಬಿರ್ತಕ್ಕಂಥ. ಹಳ್ಳಿಯಲ್ಲಿ ಏನು ತುಂಬ್ತೀವಿ? ಉಸುಕು ಮರಳು ಸಿಗಲಿಲ್ಲ ಅಂದ್ರೆ ಗೊಳಲು ಅಂತ ಕರೀತೀವಿ. ಭತ್ತದ ಗೊಳಲು ಗೊತ್ತಿರುತ್ತಲ್ವಾ? ಗೊತ್ತಿಲ್ವಾ? ಮಿಲ್ಲಲ್ಲಿ ಭತ್ತ ಇದಾದ ನಂತರದಲ್ಲಿ ಪುಡಿ ಸಿಗುತ್ತಲ್ಲ, ಎಲ್ಲಿ? ಹಳ್ಳಿ ಅಧಿಕೃತವಾಗಿ ಇದರಲ್ಲಿ ತುಂಬಿರ್ತಾರೆ. ಇದರಲ್ಲಿ ಮರಳು ಅಥವಾ ಮುಸುಕನ್ನ ತುಂಬಿರ್ತಕ್ಕಂಥ. ಇಷ್ಟು 4 ಅಂಕಗಳಿಗೆ ಈ ಒಂದು ಪ್ರಶ್ನೆ ನಿಮಗೆ ಇದ್ದೇ ಇದೆ. ಎಸ್ಸೆ 1ಗೆ ಇದು ಇದೆ. ತ್ರಿವಿಧ ಜಿಗಿತದ ಅಂಕಣದ ಚಿತ್ರವನ್ನು ಬಿಡಿಸಿ ಅಳತೆಗಳನ್ನ ನಮೂದಿಸಿರಿ. ಓಡುವ ಮಾರ್ಗ 40 ಮೀಟರ್, ಅಗಲ 1.22 ಮೀಟರ್. ಗುಂಡಿಯ ಉದ್ದ 9 ರಿಂದ 12 ಮೀಟರ್, ಅಗಲ 2.75 ಮೀಟರ್ 3 ಮೀಟರ್. ಟೇಕಾಫ್ ಬೋರ್ಡ್ನಿಂದ ಗುಂಡಿಯ ಅಂಚಿನವರೆಗೆ ಇರತಕ್ಕಂಥ ಅಂತರ ಪುರುಷರಿಗೆ 13 ಮೀಟರ್, ಮಹಿಳೆಯರಿಗೆ 11 ಮೀಟರ್. ಆಯ್ತಾ? ಈಗ ಗುಂಡಿ ಜಿಗಿತದ ಗುಂಡಿಯನ್ನು ನೋಡಿದಾಗ ಮಕ್ಕಳೇ ನಾವು 9 ಮೀಟರ್ನಿಂದ 12 ಮೀಟರ್ ಉದ್ದ ಇರುತ್ತೆ, ಅಗಲ 2.75 ಮೀಟರ್ನಿಂದ 3 ಮೀಟರ್ ಇರುತ್ತೆ. ಜಿಗಿಯುವ ಗುಂಡಿಯನ್ನ ಮೃದುವಾದ ಸ್ವಲ್ಪ ಒತ್ತಿಯಾದ ಮಣ್ಣಿನಿಂದ ತುಂಬಿರಬೇಕು. ಮತ್ತೆ ಗುಂಡಿಯಲ್ಲಿ ಇರ್ತಕ್ಕಂಥ ಮಣ್ಣಿನ ಮಟ್ಟ ಯಾವುದಕ್ಕೆ ಸಮ ಇರಬೇಕು? ನೆಲದ ಮಟ್ಟ ಅಥವಾ ಟೇಕಾಫ್ ಬೋರ್ಡಿನ ಮಟ್ಟಕ್ಕೆ ಸಮಾನವಾಗಿರಬೇಕು. ಕೆಲವು ಕಡೆ ಏನ್ ಮಾಡಿರ್ತೀವಿ? ಗುಂಡಿ ಎಂದಾಗ ಗುಂಡಿ ಅಂತಾನೆ ಅಲ್ವಾ? ಏನಿರ್ಬೇಕು? ನೆಲದ ಮಟ್ಟಕ್ಕೆ ಮೃದುವಾದ ಉಸುಕನ್ನ, ಒದ್ದೆಯಾದ ಉಸುಕನ್ನ ಹಾಕಬೇಕು. ಯಾಕೆ ಒದ್ದೆಯಾದ ಉಸುಕನ್ನ ಹಾಕಬೇಕು? ಹಾರುವಾಗ ಕಾಲುಗಳಿಗೆ ಏಟು ಬೀಳದಿರಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಮಾಡ್ತೇವೆ. ಅದನ್ನ ಇನ್ನ ಸಾಧ್ಯವಾದ ಮಟ್ಟಿಗೆ ಅದನ್ನ ಮೃದುವಾದ ಮಧ್ಯಭಾಗ ಅಥವಾ ಜಿಗಿತದ ಮುಂದೆ ಮಧ್ಯಭಾಗ ಒಂದೇ ಎರಡಿರ್ತಕ್ಕಂಥ ನಾವು. ಇನ್ನ ಹಲಗೆ ಇಲ್ಲಿ ಹೇಳಿದ್ರು, ಅದು ಹಲಗೆ ಅಥವಾ ಟೇಕಾಫ್ ಬೋರ್ಡ್. ಟೇಕಾಫ್ ಬೋರ್ಡ್ ಹಲಗೆಯಿಂದ ಜಿಗಿತದ ಗುಂಡಿಯ ಪ್ರಾರಂಭದವರೆಗೆ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ. ಯಾವುದೋ ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರವಾಗಿ ಎಲ್ಲಿಂದ? ಟೇಕಾಫ್ ಬೋರ್ಡ್ನಿಂದ ಗುಂಡಿಯ ಅಂಚಿನವರೆಗೆ ಪುರುಷರಿಗೆ 13 ಮೀಟರ್ ಉದ್ದ, ಮಹಿಳೆಯರಿಗೆ 11. ಎಲ್ಲಿ? ಅಂತಾರಾಷ್ಟ್ರೀಯ ಇತಿಹಾಸದಲ್ಲಿ ಎಷ್ಟಿರುತ್ತೆ? ಪುರುಷರಿಗೆ 13 ಮೀಟರ್ ಉದ್ದ. ಎಲ್ಲಿಂದ ಇಲ್ಲಿಗೆ? ಹಲಗೆಯಿಂದ ಗುಂಡಿಯ ಅಂಚಿನ ಮಧ್ಯೆ ಇರ್ತಕ್ಕಂಥ ಅಂತರ. ಮಹಿಳೆಯರಿಗೆ 11 ಮೀಟರ್ ಇರುತ್ತೆ. ಟೇಕಾಫ್ ಗೆರೆಯಿಂದ ಜಿಗಿತದ ಗುಂಡಿಯ ಕೊನೆಯ ಅಂಚಿನವರೆಗೆ ಕನಿಷ್ಠ ಎಷ್ಟಿರಬೇಕಪ್ಪ? ಇಲ್ಲಿಂದ ಗುಂಡಿಯ ಅಂಚು ಕೊನೆಯ ಅಂಚಿನವರೆಗೆ ಸರಿಸುಮಾರು ಎಷ್ಟಿರಬೇಕು? 21 ಮೀಟರ್. ಎಷ್ಟಿರಬೇಕು? 21 ಮೀಟರ್. ನೆಕ್ಸ್ಟ್ ಹಲಗೆಯ ರಚನೆ. ಹಲಗೆ ಆಯ್ತು ನಾವು ಅಲ್ವಾ? ಹಲಗೆಯ ರಚನೆ ಹೇಗಿರುತ್ತೆ? ತ್ರಿವಿಧ ಜಿಗಿತದ ಹಲಗೆಯ ರಚನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಉದ್ದ ಎಷ್ಟಿರುತ್ತೆ ಮಕ್ಕಳೇ? ಉದ್ದ ಎಷ್ಟಿರುತ್ತೆ? 1.22. ಜಾಸ್ತಿ ಮಾಡಿಕೊಳ್ಳಲ್ವಾ? ಓಡುವ ಮಾರ್ಗದ ಅಗಲವೇ ಎಷ್ಟು? 1.22 ಮೀಟರ್. ಹಾಗಾಗಿ ಹಲಗೆಯ ಉದ್ದವು ಕೂಡ ಎಷ್ಟಿರುತ್ತೆ? 1.22 ಮೀಟರ್ ಇರುತ್ತೆ. ಇನ್ನ ದಪ್ಪ ಎಷ್ಟಿರಬೇಕು? 10 ಸೆಂಟಿಮೀಟರ್ ದಪ್ಪ ಇರಬೇಕು. 10 ಸೆಂಟಿಮೀಟರ್ ದಪ್ಪ ಇರಬೇಕು. ಜೊತೆಗೆ ಹಲಗೆಯ ಮೇಲೆ ಬಿಳಿಯ ಬಣ್ಣವನ್ನ ಹಚ್ಚಿರಬೇಕು. ಯಾಕೆ ಬಿಳಿಯ ಬಣ್ಣವನ್ನ ಹಚ್ಚಿರಬೇಕು? ಯಾಕೆ ಹಚ್ಚಿರಬೇಕು ಬಿಳಿಯ ಬಣ್ಣವನ್ನ? ಕಾಯ್ದೆ, ಕಣ್ಣಿಗೆ ಅದು ಕಾಯ್ದೆ ಫಾಲ್ ಆಗದೆ ಇರಲಿ, ಅದನ್ನು ತುಳಿಬಾರ್ದು, ಮುಟ್ಟಬಾರ್ದಲ್ವ ಹಾರುವಾಗ. ಅದನ್ನ ಆರಿದಾಗ ಮುಟ್ಟಿದ್ರೆ ಏನಾಗುತ್ತೆ? ತುಳಿದ್ರೆ ಏನಾಗುತ್ತದು? ಅಲ್ವಾ? ತೊಡುವಂತದ್ದು ಎಷ್ಟು ಪ್ರಯತ್ನಗಳು? 3 ಪ್ರಯತ್ನಗಳು. ಮುಟ್ಟಿದ್ರೆ ಏನಾಗುತ್ತೆ? ಅವನ ಸ್ಪರ್ಧೆ ಅಲ್ವಾ? ಲೆಕ್ಕಕ್ಕಿಲ್ಲ. ಇನ್ನೆಷ್ಟು? 2. ಅದು ಫೋನ್ ಇನ್ನೊಂದು ಆಯ್ತು ಅಂದ್ರೆ ಮತ್ತೆ 3ನೇದು ಅಂದ್ರೆ 3 ಪ್ರಯತ್ನಗಳಲ್ಲಿ ಅತಿ ಹೆಚ್ಚು ಯಾರು
ಉದ್ದವನ್ನು ಕ್ರಮಿಸಿರ್ತಾರೋ ಅವರಿಗೆ ಏನ್ ಮಾಡ್ತಾರೆ ವಿಜಯಶಾಲಿ ಅಂತ ಇದರಲ್ಲಿ ಡಿಕ್ಲೇರ್ ಮಾಡ್ಕೊಂಡು ಎಷ್ಟು ನಿಯಮಗಳು ಅಲ್ಲಿಗೆ ಯಾವ ಆಕಾರದಲ್ಲಿ ಇರಬೇಕು ಆಯತಾಕಾರದಲ್ಲಿ ಹೇಗಿರ್ಬೇಕು ಆಯತಾಕಾರದಲ್ಲಿ ಅಂದ್ರೆ ಏನು ಚೌಕ ಹೇಗಿರ್ಬೇಕು ಚೌಕಾಗಿ ಆಯತಾಕಾರದಲ್ಲಿ ಇದ್ದು ಅದನ್ನ ಯಾರಿಂದ ಮಾಡಿರ್ತಾರೆ ಮತ್ತೆ ಮರದಿಂದ ಮಾಡ್ತಾರೆ ಎಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆದ್ರೆ ಇಲ್ಲಿ ಯಾವ್ದ್ರಿಂದ ಮಾಡಿರ್ತೀವಿ ಸುಣ್ಣದಿಂದ ಗೆರೆಯನ್ನು ಎಲ್ಲಿ ವಲಯ ಮಟ್ಟ ತಾಲೂಕು ಮಟ್ಟಗಳಲ್ಲಿ ಏನ್ ಮಾಡಿರ್ತೀವಿ ಸುಣ್ಣದಿಂದ ಮಾರ್ಕನ್ನ ಮಾಡಿರ್ತಾರೆ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಮಾಡಿರ್ತಾರೆ ಮರದಿಂದಲೇ ಮಾಡಿರ್ತಾರೆ 10 ಸೆಂಟಿಮೀಟರ್ ದಪ್ಪ ಇರುತ್ತೆ 1.27 ಮೀಟರ್ ಉದ್ದ ಇರುತ್ತೆ ಅದರ ಮೇಲ್ಗಡೆ ಬಿಳಿಯ ಬಣ್ಣವನ್ನ ಹಚ್ಚಿರ್ತಾರೆ ಕಾಡಲಿ ಅಂತಕ್ಕಂಥ ದೃಷ್ಟಿ ಇನ್ನ ಮೂಲ ನಿಯಮಗಳೇನು ಹಾಗಾದ್ರೆ ಏನೇನು ನೋಡಿದ್ವಿ ನಾವು ಅಂಕಣದ ರಚನೆಯನ್ನು ನೋಡಿದ್ವಿ ಅಲ್ವಾ ಅಂಕಣ ರಚನೆ ಯಾವ್ಯಾವ ನೋಡಿದ್ವಿ ಗುಂಡಿ ನೋಡಿದ್ವಿ ಓಡುವ ಮಾರ್ಗ ನೋಡಿದ್ವಿ ಟೇಕ್ ಆಫ್ ನೋಡಿದ್ವಿ ಅಲ್ವಾ ಈಗ ಏನು ನಿಯಮಗಳು ಏನು ಈ ಒಂದು ತ್ರಿವಿಧ ಜಿಗಿತದಲ್ಲಿ ಇರ್ತಕ್ಕಂಥ ನಿಯಮಗಳು ಏನು ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಮಕ್ಕಳೇ ತ್ರಿವಿಧ ಜಿಗಿತವು ತ್ರಿವಿಧ ಜಿಗಿತದ ಮಾದರಿಯಲ್ಲಿಯೇ ನಿಯಮವನ್ನು ಯಾವುದು ನಾನು ಆಗಲೇ ಹೇಳಿದ್ದೀನಿ 3 ರೀತಿಯ ಜಂಪ್ ಇರುತ್ತೆ ಹಾಫ್ ಸ್ಟೆಪ್ ಮತ್ತೆ ಜಂಪ್ ಅಲ್ವಾ ಹಾಫ್ ಸ್ಟೆಪ್ ತ್ರಿವಿಧ ಜಿಗಿತದ ಮಾದರಿಯಲ್ಲಿಯೇ ಅಂದ್ರೆ ಹಾಫ್ ಸ್ಟೆಪ್ ಮತ್ತೆ ಜಂಪ್ ರೀತಿಯಲ್ಲೇ ಇರಬೇಕು ನಿಯಮ ಓಡ್ ಬಂದ ಎಡಗಾಲಿನಿಂದ ಕುಂಟಿದ ಬಲಗಾಲಿನಿಂದ ಹಾರದ ಇನ್ನೊಂದು ಸ್ಟೆಪ್ ಅಂತ ಹೇಳಿದ್ರೆ ಏನಾಗುತ್ತೆ ಎಡಗಾಲು ಗಂಟೆ ಕಾಲಿಂದ ಜಿಗಿದು ನಂತರದಲ್ಲಿ ಏನ್ ಮಾಡಬೇಕು ಗುಂಡಿಗೆ ಹಾಕ್ತಕ್ಕ ಇದೆ ಹಾಫ್ ಸ್ಟೆಪ್ ಜಂಪ್ ರೀತಿಯ ಕ್ರಮ ಒಂದೇ ಎರಡನೇದು ಟೇಕ್ ಆಫ್ ಗೆರೆಯನ್ನ ತುಳಿಬೇಕು ಬೇಡವೆ ತುಳಿಯಬಾರದು ಟೇಕ್ ಆಫ್ ಗೆರೆಯನ್ನ ತುಳಿಯಬಾರದು ಮತ್ತೆ ಓಡುವ ಹಾದಿಯ ಒಳಗಿರುವ ಟೇಕ್ ಆಫ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಯಬಹುದು ಟೇಕ್ ಆಫ್ ಗೆರೆಯನ್ನ ತುಳಿಯಬಾರದು ಓಡುವ ಹಾದಿಯ ಒಳಗಿರ್ತಕ್ಕಂಥ ಟೇಕ್ ಆಫ್ ಹಲಗೆಯ ಮೇಲೆ ಕಾಲಿಟ್ಟು ಜಿಗಿಯಬಹುದು ನಾಶಿರ್ತೀವಿ ಇಲ್ಲಿ ಇದಿರ್ತೀವಿ ಟೇಕ್ ಆಫ್ ಹಲಗೆ ಅಂತ ಮೇಲ್ಗಡೆ ಮುಂದೆ ಏನ್ ಮಾಡಿರ್ತಾರೆ ಹಲಗೆಯನ್ನ ಮುಟ್ಟಬಹುದು ಆದ್ರೆ ಗೆರೆಯನ್ನ ತುಳಿಯುವ ಹಾಗಿಲ್ಲ ಸ್ಪರ್ಶ ಮಾಡುವ ಹಾಗಿಲ್ಲ ಎರಡನೇ ಇನ್ನು ಮೂರನೇದು ಮೊದಲ ಅರ್ಧ ಸುತ್ತಿನಲ್ಲಿ ಜಿಗಿತಗಾರನಿಗೆ ಎಷ್ಟು ಅವಕಾಶಗಳನ್ನು ನೀಡ್ತೇವೆ 3 ಅವಕಾಶಗಳನ್ನು ನೀಡಿ ಅದರಲ್ಲಿ ಉತ್ತಮ ಸಾಧನೆ ಮಾಡಿರುವಂತಹ 8 ಮಂದಿ ಬೆಸ್ಟ್ ಆಫ್ 8 ಜಿಗಿತಗಾರರು ಆಯ್ಕೆ ಮಾಡಿಕೊಂಡು ಅವರಿಗೆ ಮತ್ತೆ ಎಷ್ಟು ಚಾನ್ಸ್ ಕೊಡ್ತೀವಿ 3 ಚಾನ್ಸ್ ಇಲ್ಲಿ ನಾವೇ ಮಾಡ್ತೀವಿ ಅದೇ ಮಟ್ಟದಲ್ಲಿ ಎಲ್ಲರೂ ಎಲ್ಲರ ಆಸೆ ಮೇಲೆ ಅದರಲ್ಲಿ ಯಾರು ಹೈಯೆಸ್ಟ್ ತಗೊಂಡಿರ್ತಾರೆ ಅವ್ರನ್ನ ನಾವೇ ಮಾಡ್ತೇವೆ ಹೆಣ್ಣು ಪ್ರಥಮ ದ್ವಿತೀಯ ಮತ್ತೆ ತೃತೀಯ ಆದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲಿಗೆ ಸ್ಪರ್ಧಿಸುವಂತಹ ಎಲ್ಲಾ ಸ್ಪರ್ಧಾಳುಗಳಿಗೆ ಎಷ್ಟು ಅವಕಾಶಗಳನ್ನು ಕೊಡ್ತಾರೆ 3 ಅವಕಾಶಗಳನ್ನು ಕೊಡ್ತಾರೆ 3 ಅವಕಾಶಗಳನ್ನ ಕೊಟ್ಟ ನಂತರದ ಎಲ್ರಿಗೂ ಅದ್ರಲ್ಲಿ ಎಷ್ಟು ಜನರನ್ನ ಆಯ್ಕೆ ಮಾಡ್ತಾರೆ ಮತ್ತೆ 8 ಬೆಸ್ಟ್ ಆಫ್ 8 ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾರೆ ಆ 8 ಜನರಿಗೆ ಮತ್ತೆ ಎಷ್ಟು ಅವಕಾಶಗಳನ್ನು ಕೊಡ್ತಾರೆ ಮತ್ತೆ 3 ಅವಕಾಶಗಳನ್ನು ಕೊಡ್ತಾರೆ ಅದರಲ್ಲಿ ಯಾರು ಹೆಚ್ಚು ದೂರವನ್ನ ಕ್ರಮಿಸಿರ್ತಾರೋ ಅವರನ್ನ ವಿಜಯಶಾಲಿ ಅಂತ ಬಿಟ್ಟು ಏನ್ ಮಾಡ್ತಾರೆ ಡಿಕ್ಲೇರ್ ಅನ್ನ ಮಾಡ್ತಾರೆ ಇದು ಯಾವುದೇನೋ ನಿಯಮಗಳು ತ್ರಿವಿಧ ಜಿಗಿತದ ಮಾದರಿಯಲ್ಲಿಯೇ ಇರಬೇಕು ಹಾಫ್ ಸ್ಟೆಪ್ ಜಂಪ್ ರೀತಿಯಲ್ಲೇ ಆಗಬೇಕು ಒಂದೇದು ಟೇಕ್ ಆಫ್ ಗೆರೆಯನ್ನ ತುಳಿಯಬಾರದು ಆದರೆ ಹಲಗೆಯನ್ನ ಮುಟ್ಟಬಹುದು ಎರಡನೇದು ಮೂರನೇದು ಮೊದಲ ಸುತ್ತಿನಲ್ಲಿ ಜಿಗಿತಗಾರನಿಗೆ ಎಷ್ಟು ಕೊಡ್ತಾರೆ 3 ಚಾನ್ಸ್ ಅನ್ನು ಕೊಡ್ತಾರೆ ಅದರಲ್ಲಿ ಯಾರು ಉತ್ತಮ ರೀತಿಯಲ್ಲಿ ಕ್ರಮವನ್ನ ಆಗಿರ್ತಾರೋ ಅವರಲ್ಲಿ 8 ಜನರು ಆಯ್ಕೆ ಮಾಡಿಕೊಂಡು ಮತ್ತೆ ಆ 8 ಜನರಿಗೆ 3 ಅವಕಾಶಗಳನ್ನು ಕೊಟ್ಟು ನಂತರದಲ್ಲಿ ಅವರನ್ನ ಏನ್ ಮಾಡ್ತಾರೆ ಫಲಿತಾಂಶವನ್ನ ಡಿಕ್ಲೇರ್ ಮಾಡ್ತಾರೆ ಇನ್ನು ಅಕ್ರಮಗಳು ಅದು ನಿಯಮಗಳು ಇನ್ನು ಅಕ್ರಮಗಳು ಏನಪ್ಪ ಏನ್ ಮಾಡಬಾರದು ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಜಿಗಿಯುವ ರೀತಿಯ ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜಿಗಿತವನ್ನು ಏನ್ ಮಾಡ್ತೇವೆ ಎರಡನೇದು ಟೇಕ್ ಆಫ್ ಗೆರೆಯನ್ನ ತುಳಿಬಾರದು ಮೂರನೇದು
ಟೇಕ್ ಆಫ್ ಹಲಗೆಯ ಅಕ್ಕಪಕ್ಕದಿಂದ ಜಿಗಿ ಬರುತ್ತಿಲ್ಲ, ಸ್ಟ್ರೈಟ್ ಆಗಿ ಅಕ್ಕಪಕ್ಕದಿಂದ ಯಾವುದು ಹೈ ಜಂಪನ್ನು ಅಕ್ಕಪಕ್ಕದಿಂದ ಬಂದು ಹಾಕ್ತಾರೆ. ಓಡುವ ಮಾರ್ಗದಿಂದಲೇ, ಓಡುವ ಮಾರ್ಗ ಎಷ್ಟು ಮೀಟರ್ ಅಗಲ ಇರುತ್ತೆ? 1.22 ಮೀಟರ್ ಇರುತ್ತೆ ಅಲ್ವಾ? ಅದರಲ್ಲಿ ಸ್ಟ್ರೈಟ್ ಆಗಿ ಓಡ್ಬೋದು. ಏನ್ ಮಾಡಬೇಕು? ಸ್ಟ್ರೈಟ್ ಆಗಿ ಯಾವುದೇ ತ್ರಿವಿಧದ ಜಿಗಿತದ ಮಾದರಿಯೇ ಸ್ಟೆಪ್ ತಗೊಂಡು ಹಾಫ್ ಸ್ಟೆಪ್ ಮತ್ತೆ ಜಂಪ್ ಅದೇ ರೀತಿಯಲ್ಲಿ ಆಗಬೇಕು. ಅಕ್ಕಪಕ್ಕದಿಂದ ಬಂದಾಗ ಅದನ್ನ ಏನ್ ಮಾಡ್ತೀವಿ? ಫಾಲೋ ಅಂತ ಬಿಟ್ಟು ಜಿಗಿತದ ಗುಂಡಿಯಲ್ಲಿಯೇ ಆಗಬೇಕು. ಸ್ಪರ್ಧೆ ಏನ್ ಮಾಡ್ಬೇಕು? ಓಡ್ಬಂದು ಜಿಗಿತದ ಗುಂಡಿಯಲ್ಲೇ ಆಗಬೇಕು. ಜಿಗಿತದ ನಂತರ ಗುಂಡಿಯಲ್ಲಿ ಹಿಂದೆ ನಡೆದು ಬರಬಾರ್ದು. ಆಡ್ತೀವಿ ಆರಿ ಮುಂದೆನೆ ಹೋಗ್ಬೇಕು ಹೊರತು ಮತ್ತೆ ವಾಪಸ್ ಬಂದ್ವಿ ಅಂದ್ರೆ ಹಿಂದೆ ಬಂದ ಅಂದ್ರೆ ಅದನ್ನ ಏನ್ ಮಾಡ್ತೀವಿ? ಫಾಲ್ ಅಂತೇಳಿ ನೋಡಿ. ಓಡ್ ಬಂದ, ಹಾಫ್ ತಗೊಂಡ, ಸ್ಟೆಪ್, ಜಂಪ್ ತಗೊಂಡ. ಜಂಪ್ ತಗೊಂಡು ಯಾವ ಕಡೆ ಹೋಗ್ಬೇಕು? ಒಂದ್ ವೇಳೆ ಆಡಿದ ನಂತರ ಮತ್ತೆ ಹಿಂದೆ ಬಂದ ಅಂದ್ರೆ ನಾವು ಏನ್ ಮಾಡ್ತೀವಿ? ಫಾಲ್ ಅಂತ ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಇದು ವಿವಿಧ ಜಿಗಿತದಲ್ಲಿ ಬರ್ತಕ್ಕಂಥ ಅಕ್ರಮ. ಇನ್ನ ರಾಜ್ಯದ ಕ್ರೀಡಾಪಟುಗಳು ಯಾರು? ಈ ವಿವಿಧ ಜಿಗಿತದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ರಾಜ್ಯದ ಕ್ರೀಡಾಪಟು ಯಾರು? ಹೆನ್ರಿ ರೆಬೆಲ್ಲೋ. ಹೆನ್ರಿ ರೆಬೆಲ್ಲೋ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಮಯೂಕ ಜಾನಿ ಮತ್ತೆ ಸುರೇಶ್ ಬಾಬು ಅಂತಕ್ಕಂಥವರು ರಾಷ್ಟ್ರೀಯ ಕ್ರೀಡಾಪಟು ಕ್ರೀಡೆಯಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೋನಾಥ್ ಎಡ್ಬರ್ಡ್ ಅಂತ ಇಷ್ಟು ಕ್ರೀಡಾಪಟುಗಳು ರಾಜ್ಯ, ರಾಷ್ಟ್ರ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಅನಿಲ ಎಸ್ ಅರ್ಥ ಆಗಿದೆ ಅಂತ ಭಾವಿಸೋದು ಅಲ್ವಾ? ಏನು ಮೇಲಾಟಗಳು ಅಂತ? ಮೇಲಾಟಗಳು ಅಂದ್ರೆ ಇದುವರೆಗೆ ನೀವೆಲ್ಲರೂ ಕೇಳಿದ್ರಿ ಅಲ್ವಾ? ಏನು ಮೇಲಾಟಗಳು? ಅದಕ್ಕೆ ಹೇಳೋದು ಪಾಠ ಕೇಳಿ. ಒಂದು ಸ್ಟ್ಯಾಂಡರ್ಡ್ ಟ್ರ್ಯಾಕಿನಲ್ಲಿ ನಡೆಯುವಂತಹ ಓಟದ, ಜಿಗಿತದ, ಎಸೆತದ ಸ್ಪರ್ಧೆಗಳನ್ನು ನಾವು ಮೇಲಾಟಗಳು ಅಂತ ಕರೀತೀವಿ. ಮೇಲಾಟಗಳಲ್ಲಿ ಈ ತ್ರಿವಿಧ ಜಿಗಿತವು ಕೂಡ ಒಂದು ಮೈದಾನದ ಜಿಗಿತದ ಸ್ಪರ್ಧೆಯಲ್ಲಿ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಕ್ರೀಡೆ. ಯಾವುದು? ತ್ರಿವಿಧ ಜಿಗಿತ. ತ್ರಿವಿಧ ಜಿಗಿತ ಅಂದ್ರೆ 3 ರೀತಿಯ ಜಿಗಿತಗಳನ್ನ ಒಳಗೊಂಡಿರ್ತದೆ. ಒಂದೇದು ಆಫ್, ಸ್ಟೆಪ್ ಮತ್ತೆ ಜಂಪ್ ಅಂತ. ಆಫ್ ಅಂತ ಹೇಳಿದ್ರೆ ಓಡಿ ಬಂದು ಒಂದು ಕಾಲಿನಲ್ಲಿ, ಒಟ್ಟಿ ಕಾಲಿನಲ್ಲಿ ಕುಂತಕ್ಕಂಥದ್ದು. ಅದೇ ಕಾಲಿನಿಂದ ಮತ್ತೊಂದು ನೆಗೆತಕ್ಕಂಥದ್ದು ಸ್ಟೆಪ್. ಜಂಪ್ ನಂತರದಲ್ಲಿ ಗುಂಡಿಗೆ ಇಳಿತಕ್ಕಂಥದ್ದು. ಆಫ್, ಸ್ಟೆಪ್, ಜಂಪ್ ಮಾದರಿಯಲ್ಲಿ ಈ 3 ರೀತಿಯಲ್ಲಿ ಇದು ತ್ರಿವಿಧ ಜಿಗಿತ ಒಳಗೊಂಡಿದೆ. ಅಂಕಣದ ರಚನೆಗೆ ಬಂದಾಗ ಓಡುವ ಮಾರ್ಗದ ಉದ್ದ ಎಷ್ಟು? 40 ಮೀಟರ್ ಅಗಲ, 1.22 ಮೀಟರ್ ಇರುತ್ತೆ ಅಲ್ವಾ? ಇನ್ನು ಗುಂಡಿಗೆ ಬಂದಾಗ ಗುಂಡಿ ಅಗಲ 9 ರಿಂದ 12 ಮೀಟರ್ ಉದ್ದ ಇರುತ್ತೆ. ಅಗಲಕ್ಕೆ ಬಂದಾಗ 2.75 ಮೀಟರ್ ಇಂದ 3 ಮೀಟರ್. ಗುಂಡಿ ಹೇಗಿರುತ್ತೆ? ಆಯತಾಕಾರದಲ್ಲಿ ಇರ್ತಕ್ಕಂಥದ್ದು ಅಲ್ವಾ? ಯಾವ್ದ್ರಿಂದ ತುಂಬಿರ್ತಾರೆ ಅದನ್ನ? ಮೃದುವಾದ ಉಸುಕು ಅಥವಾ ಮರಳಿನಿಂದ ಅಂದ್ರೆ ಯಾವುದಕ್ಕೆ? ಟೇಕ್ ಆಫ್ ಬೋರ್ಡ್ಗೆ, ನೆಲಕ್ಕೆ ಸಮಾನಾಂತರವಾಗಿ ಅದರಲ್ಲಿ ಮುಚ್ಚಿರಬೇಕು. ಇನ್ನ ಟೇಕ್ ಆಫ್ ಬೋರ್ಡ್. ಟೇಕ್ ಆಫ್ ಬೋರ್ಡ್ ಅನ್ನ ಉದ್ದ ಎಷ್ಟು? 1.22 ಮೀಟರ್. ದಪ್ಪ ಎಷ್ಟಿರುತ್ತೆ? 10 ಸೆಂಟಿಮೀಟರ್. ಇದಕ್ಕೆ ಯಾವ್ದನ್ನ ಮಾಡಿರ್ತಾರೆ? ಮರದಿಂದ ಮಾಡಿರ್ತಾರೆ. ಇದರ ಮೇಲೆ ಯಾವ ಬಣ್ಣ ಬಳೆದಿರ್ತಾರೆ? ಟೇಕ್ ಆಫ್ ಬೋರ್ಡಿನಿಂದ ಅಂಕಣದ ಅಂಚಿಗೆ, ಮೊದಲ ಅಂಚಿಗೆ ಇರ್ತಕ್ಕಂತಹ ಉದ್ದ ಎಷ್ಟು? ಪುರುಷರಿಗೆ 13 ಮೀಟರ್, ಮಹಿಳೆಯರಿಗೆ. ಅಂದ್ರೆ ಟೇಕ್ ಆಫ್ ಬೋರ್ಡಿನಿಂದ ಕೊನೆಯ ಅಂಚಿನ ಅಂತರ ಎಷ್ಟು? ಸರಿಸುಮಾರು 21 ಮೀಟರ್ ಇರಬೇಕು. ಮತ್ತೆ ಅಕ್ರಮವನ್ನು ಕೂಡ ನೀವು ಅರ್ಥ ಆಯ್ತಾ?
ಆಯ್ತಾ? ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಇದರಲ್ಲಿ 4 ಅಂಕದ ಪ್ರಶ್ನೆ, 4 ಅಂಕದ